ನಮಸ್ಕಾರ ವೀಕ್ಷಕರೇ, ದಾರಿದೀಪ ವಾಹಿನಿಗೆ ಸ್ವಾಗತ. 2026ರ ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬವು ರಾಶಿ ಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರ ಪಾಲಿಗೆ ಹೊಸ ಆಶಾದೀಪ ತಂದಿದೆ. ಈ ವರ್ಷ ನಿಮ್ಮ ಹಣೆಬರಹ ಹೇಗೆ ಬದಲಾಗಲಿದೆ? ಅಧಿಪತಿ ಮಂಗಳನ ಕೃಪೆ ನಿಮ್ಮ ಮೇಲೆ ಹೇಗಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಯೋಣ. ಬದಲಾಗಲಿದೆ ನಿಮ್ಮ ಕಾಲ. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಕಷ್ಟಕ್ಕೆ ಈ ಯುಗಾದಿಯಿಂದ ಪ್ರತಿಫಲ ಸಿಗೋ ಸಮಯ ಬಂದಿದೆ. ಮೇಷರಾಶಿಯವರಿಗೆ ಈ ವರ್ಷ ಧೈರ್ಯಂ ಸರ್ವತ್ರ ಸಾಧನಂ. ಅಂದ್ರೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಶನಿ ಮತ್ತು ಗುರುವಿನ ಸಂಚಾರ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲಿದೆ. ಉದ್ಯೋಗ ಮತ್ತು ವ್ಯಾಪಾರ, ಕೆಲಸದ ವಿಷಯದಲ್ಲಿ ನೀವು ಈ ವರ್ಷ ನಂಬರ್ 1 ಸ್ಥಾನಕ್ಕೆ ಬರ್ತೀರಿ. ನೀವು ಉದ್ಯೋಗದಲ್ಲಿದ್ದರೆ ಜೂನ್ ತಿಂಗಳ ನಂತರ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲೇರಲಿದೆ. ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ಹಂಬಲ ಇರೋರಿಗೆ ಈ ವರ್ಷ ಯುಗಾದಿ ನಂತರ ಒಳ್ಳೆಯ ಪಾರ್ಟ್ನರ್ ಅಥವಾ ಹೂಡಿಕೆದಾರರು ಸಿಗ್ತಾರೆ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಭರ್ಜರಿ ಲಾಭ ಕಾದಿದೆ. ಹಣಕಾಸಿನ ಯೋಗ, ಹಣದ ಹರಿವು ಈ ವರ್ಷ ಹಳ್ಳದಂತೆ ಹರಿಯಲಿದೆ. ಹಳೆಯ ಸಾಲಗಳ ಸುಳಿಯಿಂದ ನೀವು ಹೊರಬರ್ತೀರಿ. ಮನೆ ಕಟ್ಟೋದು ಅಥವಾ ಹೊಸ ಸೈಟ್ ತಗೊಳ್ಳೋ ಪ್ಲಾನ್ ಇದ್ರೆ ಈ ವರ್ಷ ಅದು ಖಂಡಿತ ನನಸಾಗುತ್ತೆ. ಆದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅನಗತ್ಯ ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕುಟುಂಬ ಮತ್ತು ನೆಮ್ಮದಿ, ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯೋ ಕಾಲ ಇದು. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಇನ್ನು ಅವಿವಾಹಿತರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಸಾಧ್ಯತೆ ಹೆಚ್ಚಿದೆ. ಆರೋಗ್ಯದ ಕಡೆ ಒಂದು ಕಣ್ಣಿರಲಿ. ನೀವು ಕೆಲಸದ ಹುಚ್ಚಿನಲ್ಲಿ ಆರೋಗ್ಯ ಮರೆಯೋದು ಸಹಜ. ಈ ವರ್ಷ ರಕ್ತದೊತ್ತಡ, ಬಿಪಿ ಮತ್ತು ಉಷ್ಣದ ಸಮಸ್ಯೆ ಕಾಡಬಹುದು. ಹಾಗಾಗಿ ಹೆಚ್ಚು ನೀರು ಕುಡಿಯಿರಿ ಮತ್ತು ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಅದೃಷ್ಟ ತರುವ ಸರಳ ಪರಿಹಾರಗಳು: ಬಣ್ಣ: ಕೆಂಪು ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸಿ. ದಿನ: ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ. ದಾನ: ಯುಗಾದಿ ದಿನ ಬಡವರಿಗೆ ಬೆಲ್ಲ ಅಥವಾ ದವಸ ಧಾನ್ಯಗಳನ್ನು ದಾನ ಮಾಡಿ. ನೋಡಿದ್ರಲ್ಲ ಮೇಷರಾಶಿಯವರೇ, ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿ ಅಂತ ಆಶಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.